ಗಿರ್ಜಿ, ಇವತ್ತು ಸ್ವಲ್ಪ ಮಳೆ ಕಡಿಮೆ ಆಯ್ತು ನೋಡ್ಲೆ. ಎಷ್ಟು ದಿನ ಆಗಿತ್ತು ಈ ಬಿಸಿಲು ನೋಡಿ. ಹೌದ್ರಿ. ಈ ಮಳೆಯಲ್ಲಿ ಮನೇಲಿ ಕುಂತ್ ಕುಂತು ನನಗಂತೂ ಸಾಕಾಗೋಗಿದೆ. ಹೊಲಕ್ಕೆ ಹೋಗಂಗಿಲ್ಲ ಏನಿಲ್ಲ. ಮತ್ತೆ ನಿನ್ನೆ ಆ ದನಗಳಿಗೆ ಹೊಟ್ಟೆ ತುಂಬ ಮೇವು ಹಾಕಿ ಬಂದಿರ ಇಲ್ಲ, ಹೊಲದ ಕಡೆ ಬರಕ್ಕೆ ಆಗಲಿಲ್ಲ. ಹ್ಞೂ, ಹಾಕ್ ಬಂದಿದ್ದೆ ಗಿರ್ಜಿ. ಯಾಕೋ ನೀರೇ ಕುಡ್ದಿಲ್ಲ ಅವು, ಚಳಿಗಂತನೋ ಏನೋ. ಹೌದಾ, ಚಳಿಗಂತನೋ ಏನೋ ಬಿಡಿ. ಹೀಗೆ ಬಿಸಿಲಿದ್ರೆ ನಾನು ಬರ್ತೀನಿ ಇವತ್ತು ಹೊಲಕ್ಕೆ. ಮೆಕ್ಕೆಜೋಳದಲ್ಲಿ ಕಳೆ ಆದರೂ ಕೀಳಬೇಕು. ಏ ಬ್ಯಾಡ್ಲೆ, ನೀನೇನು ಬರ್ತಿ ಬಿಡು ಹೊಲಕ್ಕೆ. ಕಾಲ್ದಾರಿಲಿ ಕೆಸ್ರಂದ್ರೆ ಕೆಸರು, ಎಲ್ಲಾದ್ರೂ ಬಿದ್ದು ಮತ್ತು ಕೈಕಾಲು ಮುರ್ಕೊಂಡೆ ಅಂದ್ರೆ ನೋಡೋಣ ಇರು, ಕೂಲಿಯರ್ಗೆ ಹೇಳ್ತೀನಿ. ನೀನು ಆರಾಮಾಗಿರು. ಅಯ್ಯ, ಕಾಲ್ ಜಾರ್ ಬೀಳಕ್ ನಾನೇನು ಚಿಕ್ಕ ಪಾಪುನಾ? ಸುಮ್ಮನೆ ಆಗಲ್ಲ. ಕೂಲಿಯರಿಗೀಗ 300 ರೂಪಾಯಿ ಕೊಡಬೇಕು. ನಾನು ಗಂಗಾ ದಿನಾಲು ಸ್ವಲ್ಪ ಹೋಗಿ ಕಳೆ ತೆಗ್ದು ಬರ್ತೀವಿ. ಇವತ್ತು ಗಂಗಾ ಕರ್ಕೊಂಡು ಹೋಗ್ತಿದ್ದೆ. ಹುಡುಗರು ಶಾಲೆ ಬೇರೆ ಇಲ್ಲ. ಮನೇಲಿ ಯಾರು ಇಲ್ಲ ಅಂದರೆ ಗೊತ್ತಲ್ಲ, ಕೆರೆ ಕಡೆ ಎಲ್ಲ ತಿರ್ಗಾಡಕ್ಕೆ ಹೋಗ್ಬಿಡ್ತಾವು. ನಾನು ಒಬ್ಬಳೇ ಹೋಗ್ತೀನಿ ಇವತ್ತು. ನೋಡು ಏನು ಮಾಡ್ತೀನಿ ನೋಡು. ಹೌದು, ಈ ಹುಡುಗರು ಎಲ್ಲೋದ್ರು? ಇವತ್ತು ಭಾನುವಾರ ಅಲ್ರಿ, ಹುಡುಗರ ಜೊತೆ ಸೇರ್ಕೊಂಡು ಇಲ್ಲೇ ಎಲ್ಲೋ ಆಟ ಆಡ್ತಾ ಇರ್ತಾರೆ. ಅತ್ತೆ, ಇದು ತಗೊಳ್ಳಿ ಟೀ. ಗಂಗಾ, ಇನ್ನೊಂದು ಲೋಟ ತಗೊಂಡು ಹೋಗಿ ನೀನು ಕುಡಿಯೋಂತೆ. ಇಲ್ಲ ಇಲ್ಲ, ನೀವು ಕುಡೀರಿ, ಪಾತ್ರೆಯಲ್ಲಿ ಇನ್ನೂ ಐತೆ, ನಾನು ಕುಡಿತೀನಿ. ಈ ಹುಡುಗರು ಎಲ್ಲೋದ್ರಮ್ಮ, ಕಾಣಿಸ್ತಾ ಇಲ್ಲ. ಭಾನುವಾರ ಅವರೆಲ್ಲಿ ಮನೇಲಿ ಇರ್ತಾರೆ? ಬೆಳಗ್ಗೆ ಸ್ಕೂಲ್ ಹುಡುಗರು ಬಂದಿದ್ರು ಆಟ ಆಡಕ್ಕೆ ಕರ್ಕೊಂಡು ಹೋಗೋಕ್ಕೆ. ಇಲ್ಲೇ ಸ್ಕೂಲ್ ಕಾಂಪೌಂಡಲ್ಲೇ ಬ್ಯಾಟ್ ಬಾಲ್ ಆಡ್ತೀವಿ ಅಂತ ಹೋಗಿದ್ದಾರೆ. ಹೌದಾ, ಸರಿ ಸರಿ. ಮತ್ತೆ ಫ್ರೆಂಡ್ಸ್, ನಿಮ್ಮ ಕೆಲಸ ಎಲ್ಲ ಆಯ್ತಾ? ಹೆಣ್ಮಕ್ಳ ಕೆಲಸ ಯಾವಾಗ ಮುಗಿಯುತ್ತೆ ಹೇಳಿ? ಇದ್ದಿದ್ದೆ. ನಮ್ಮ ಕಡೆ ನೀರು 2 ದಿನಕ್ಕೊಂದ್ಸಲ ಬಿಡ್ತಾರೆ. ಒಳಗಡೆ ಎಲ್ಲ ಹಂಡೆ ಎಲ್ಲ ತುಂಬಿಟ್ಟು ನೀರು ಬರ್ತಾ ಇರೋವಾಗಲೇ ಕೆಲಸ ಎಲ್ಲ ಮಾಡ್ಕೊಂಡ್ಬಿಡ್ತೀನಿ. 2 ದಿನ ನೀರು ಆರಾಮಾಗಿ ಆಗುತ್ತೆ. ಇವತ್ತು ನಾನು ಮುಳಗಾಯಿ ಪಲ್ಯ ಮತ್ತು ಅಕ್ಕಿ ರೊಟ್ಟಿ ಮಾಡಿದ್ದೆ. ನೀವೇನು ಮಾಡಿದ್ರಿ? ಓ, ಇವತ್ತು ಭಾನುವಾರ ಅಲ್ವಾ, ಏನಾದರೂ ಸ್ಪೆಷಲ್ ಮಾಡಿರ್ತಾರ ಅನಿಸುತ್ತೆ ಅಲ್ವಾ? ಸರಿ ಸರಿ, ನಾನು ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕು. ಮತ್ತು ಪುಟ್ಟಿ ಗುಂಡ ಬಂದು ಹೊಟ್ಟೆ ಹಸು ಅಂದ್ಬಿಡ್ತಾರೆ. ಮತ್ತೆ ಸಿಗ್ತೀನಿ. ಬಾ 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 ಬಾ. ಅಲ್ಲ, ಮಳೆ ಬರ್ತದಂತ ಗೊತ್ತಿದ್ರು ಹೊರಗಡೆ ಕಟ್ಟಕ್ಕೆ ಹೋಗಿದ್ದಾನಲ್ಲ ಈ ಮನುಷ್ಯ. ಬಾ ಬಾ ಬಾ. ಗೌರಿ, ಓನಪ್ಪ, ಬಂದಿಲ್ಲ ನಾನು 1 ವಾರ ಆಯಿತು. ಮಳೆ ಇದೆ, ಯಾವಾಗ ಬರುತ್ತೋ ಹೋಗುತ್ತೋ ಒಂದು ಗೊತ್ತಾಗಲ್ಲ. ಅವುಗಳಿಗೆ ಮಾತಾಡಕ್ಕೆ ಬರುತ್ತಾ ಏನು ಪಾಪ? ಮಳೆ ಬರ್ತೈತೆ, ಗೊತ್ತಾಗಲ್ಲ. ನಾನೇ ಹೋಗ್ಬೇಕಾದ್ರೆ ಒಳಗಡೆ ಕೊಟ್ಟಕ್ಕೆ ಹೋಗ್ತೀನಿ. ಮಳೆ ಬರ್ದಂಗೆ ಹೀಗೆ ವಾತಾವರಣ ಇದ್ದರೆ ಹೊಲಗಳಲ್ಲಿ ಕೆಲಸ ಆದರೂ ಆಗುತ್ತೆ. ಏನು ಮಳೆನೋ ಏನೋ. ಬೆಳಗ್ಗೆ ಪಕ್ಕದ ಮನೆ ಸಾವಿತ್ರಿ ಹೇಳ್ತಿದ್ಲು, ಗಿರಿಜಕ್ಕ, ನಮ್ಮ ಕಡೆ ಮಳೆ ಕಡಿಮೆ ಇದೆ, ಮಹಾರಾಷ್ಟ್ರ ಕಡೆ ಎಲ್ಲ ನೀರು ತುಂಬಿಕೊಂಡು ಭಾರಿ ಫಜೀತಿ ಆಗ್ತಾ ಇದೆ ಅಂತೆ. ನಾವು ಬಿತ್ತಿರ್ತೀವಿ, ಅವಾಗ ಮಳೆ ಬೇಕಂದ್ರೂ ಬರಲ್ಲ. ಈಗ ಸಸಿ ಬೆಳೆದು ದೊಡ್ಡದಾಗಿರುತ್ತೆ, ಅವು ಕೊಚ್ಚಿ ಹೋಗೋವರೆಗೂ ಮಳೆನೂ ಬಿಡಲ್ಲ. ಏನಂದ್ರೂ ರೈತರ ಪರಿಸ್ಥಿತಿ ಬೇಡವೇ ಬೇಡ. ಹಾಗೋ ಹೀಗೋ ಕಷ್ಟಪಟ್ಟು ಬೆಳೆದಿರ್ತೀವಿ, ಆಮೇಲೆ ಅದಕ್ಕೆ ಸರಿಯಾದ ಬೆಲೆ ಸಿಗಲ್ಲ. ಮಳೆಗಾಲದಲ್ಲಿ ಟ್ರಿಪ್ಪು ಟೂರು ಅಂತ ಹೋಗ್ತಾ ಇರ್ತೀರಾ? ನಿಮ್ಮ ಹುಷಾರಲ್ಲಿ ನೀವು ಇರಿ. ಯಾಕಂದರೆ ನೀವು ಕೇಳ್ತಾನೆ ಇರ್ತೀರ ನ್ಯೂಸ್ ಚಾನಲ್ಗಳಲ್ಲಿ, ಅವರು ನೀರಲ್ಲಿ ಬಿದ್ದು ತೀರ್ಕೊಂಡ್ರು, ಅವರ ಕೊಚ್ಕೊಂಡು ಹೋದರು, ಅವೆಲ್ಲ ಕೇಳಿನೂ ಮತ್ತೆ ವಿಡಿಯೋ ರೀಲ್ಸ್ ಹುಚ್ಚಾಗಿ ನಿಮ್ಮ ಪ್ರಾಣನ ಕಳ್ಕೊಬೇಡಿ. ಯಾಕಂದರೆ ಮನುಷ್ಯ ಜನ್ಮ ಒಂದೇ ಸಲ ಸಿಗೋದು. ಮತ್ತೆ ನಾವು ಯಾವ ಜನ್ಮದಲ್ಲಿ ಹುಡ್ತೀವಿ ಅದೂ ಗೊತ್ತಿಲ್ಲ. ನೋಡಿ, ಹುಷಾರಾಗಿರಿ. ಸರಿ ಫ್ರೆಂಡ್ಸ್, ಮಾತಾಡ್ತಾ ಇದ್ದರೆ ಕೆಲಸ ಆಗಲ್ಲ, ನಾನು ಕಳೆ ಕೇಳ್ತೀನಿ. ಹಾಗೆ ಯಾರ್ಯಾರು ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ಗೂ ಸಪೋರ್ಟ್ ಮಾಡಿ. ನೀವು ಎಷ್ಟು ಸಪೋರ್ಟ್ ಮಾಡ್ತೀರಾ ನಮಗೂ ಅಷ್ಟು ವಿಡಿಯೋ ಮಾಡಬೇಕು ಅಂತ ಉತ್ಸಾಹ ಬರುತ್ತೆ. ಸಪೋರ್ಟ್ ಮಾಡ್ತೀರಾ ಅಲ್ವಾ? ಹಬ್ಬ, ಸದ್ಯ ಇವತ್ತು ಸ್ವಲ್ಪ ಬಿಸಿಲಿದೆ. ಅಕ್ಕಿ ಹಿಟ್ಟು ಬೇರೆ ಖಾಲಿ ಆಗಕ್ಕೆ ಬಂದಿತ್ತು. ಏನು ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೆ. ತೊಳೆದು ಹಾಕಿದ್ದು ಪಾಡಾಯ್ತು ಇವತ್ತು. ಗಂಗಾ, ಬಾರೇಕಾ, ಊಟ ಆಯ್ತಾ? ಹ್ಞೂ ಆಯಿತು ಗಂಗಾ, ನಿಂದು? ಹ್ಞೂ, ನಂದು ಆಯಿತು. ಏನಿವತ್ತು ಇಷ್ಟು ಬೇಗ ಅಕ್ಕಿ ತೊಳೆದಾಕ್ಬಿಟ್ಟಿದೆಯಾ? ನೀನೇ ನೋಡ್ದೆ ಅಲ್ಲ, 1 ವಾರದಿಂದ ಬಿಸಿಲು ಅನ್ನೋದೇ ಇಲ್ಲ. ಮಳೆ ಹೇಗೆ ಜಿನಿ ಜಿನಿ ಹಿಡ್ಕೊಂಡ್ಬಿಟ್ಟಿದೆ. ನಮ್ಮ ಮನೇಲಿ ಮುದ್ದೆ, ರೈಸ್ ಐಟಮ್ ಎಲ್ಲ ಕಡಿಮೆ, ಅಕ್ಕಿ ರೊಟ್ಟಿನೂ ಜಾಸ್ತಿ ತಿನ್ನೋದು. ಹಾಗಾಗಿ ತೊಳೆದಾಕಿದ್ದೀನಿ. ಹೌದು, ತಿಂದು ರೂಢಿ ಇದ್ರೆ ಹಾಗೆ ಅನ್ಸೋದು. ಈಗ ನಮ್ಮ ಮನೇಲಿ ನೋಡು, ನಾನು ರೊಟ್ಟಿ ಚಪಾತಿ ಎಲ್ಲ ವಾರದಲ್ಲಿ 1-2 ಬಾರಿ ಅಷ್ಟೇ ಮಾಡೋದು. ಬಾ ಕುತ್ಕೋರೇಕಾ, ಇರು ಕುರ್ಚಿ ತರ್ತೀನಿ.
ಇಲ್ಲ ಗಂಗಾ, ಕೆಲಸ ಎಲ್ಲ ಹಾಗೇ ಇದೆ, ಹೋಗ್ಬೇಕು. ನಾನು ನೋಡು ಏನೋ ಕೇಳ್ಕೊಂಡು ಹೋಗೋಣ ಅಂತ ಬಂದೆ, ಮಾತಾಡ್ತಾ ಹಾಗೇ ನಿಂತು ಬಿಟ್ಟಿದ್ದೀನಿ. ಅದು ನಮ್ಮ ಹುಡುಗರು ಒಂದು ಬೆಳಗ್ಗೆಯಿಂದ ಮನೇಲೇ ಇಲ್ಲ, ನಿಮ್ಮ ಮಕ್ಕಳ ಜೊತೆ ಇಲ್ಲೇ ಆಟ ಆಡ್ತಾ ಇದ್ದಾರೇನೋ ಅಂತ ಬಂದೆ, ನೋಡಿದ್ರೆ ಇಲ್ಲೂ ಕಾಣ್ತಾ ಇಲ್ಲ. ಅದು ಅವರೆಲ್ಲ ಸ್ಕೂಲ್ ಹತ್ರ ಆಟ ಆಡ್ಕೊಂಡು ಬರ್ತೀವಿ ಅಂತ ಹೋಗಿದ್ದಾರೆ. ಇವತ್ತು ಭಾನುವಾರ ಬೇರೆ, ಹೋಗ್ಲಿ ಬಿಡು ಅಂತ ನಾನು ಸುಮ್ಮನೆ ಆದೆ. ನೋಡು, ಹೊಟ್ಟೆಗೆ ತಿನ್ನೋದು ಗೊತ್ತಿಲ್ಲ, ಏನಿಲ್ಲ. ನೋಡೋಣ ಅದು ಯಾವಾಗ ಬರ್ತಾರೆ. ಹೌದಾ ಗಂಗಾ, ಸರಿ ಸರಿ. ಬಂದರೆ ನಿಮ್ಮಮ್ಮ ಬಂದಿದ್ರು, ಬೇಗ ಹೋಗ್ರಿ ಅಂತ ಹೇಳು. ನಾನು ಇನ್ನೂ ಅಡುಗೆ ಮಾಡಿಲ್ಲ, ಹೋಗ್ತೀನಿ. ಸರಿ, ಹೇಳ್ತೀನಿ. ಅಯ್ಯೋ, ನಾನೊಬ್ಳು ಒಲೆ ಮೇಲೆ ಅನ್ನಕ್ಕಿಟ್ಟು ಬಂದಿದ್ದೀನಿ. ಕಾಗೆಗಳ ಕಾಟ ಬೇರೆ, ಏನು ಮಾಡೋದು. ಈ ಗುಂಡ ಪುಟ್ಟಿ ಇದ್ದಿದ್ರೆ ಇಲ್ಲಿ ಕೂತ್ಕೋತಿದ್ರು. ಆ ಹುಡುಗರು ಭಾನುವಾರ ಬಂದರೆ ಸಾಕು, ಮನೇಲೇ ಇರಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ಶಾ ಶೂ, ಒಳಗೋಗೋದೇ ಕಾಯ್ತಾ ಕೂತಿದ್ವು ಏನೋ ಈ ಹಾಳಾದ ಕಾಗೆಗಳು. ಶಾ 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 ಶಾ. ಈ ಕಡೆ ನೆಮ್ಮದಿಯಿಂದ ಒಳಗಡೆ ಕೆಲಸನೂ ಮಾಡಂಗಿಲ್ಲ.